ಮಗಳ ಹೇಳಕ್ಕಾದರೆ ಇನ್ನೊಂದು ಅಮ್ಮನೇ. ಇಂದ್ರಣ್ಣ ಈ ಮದುವೆಯ ಮದ್ಮಾಳು ಎನ್ನ ಮಗಳು, ದೊಡ್ಡ ಮಗಳು, ಅದರ ಈ ಬೆರ್ಬಲಾಜೆ ಮನೆಗೆ ಕೊಡೋದು ತುಂಬ ಸಂತೋಷ ಇದ್ದೆ ನನಗೆ. ಅದಕ್ಕೆ ಇನ್ನೊಂದು ಅಮ್ಮನ ಮನೆ ಸಿಕ್ಕಿದ ಇದುವೇ ಅನುಭವವೇ ಆಗ್ತಾ ಇದ್ದು. ಒಂದಷ್ಟು ದಿನಗಳಿಂದ ಅವರ ಹತ್ರ ಮಾತಾಡಿ ಪರಿಚಯ ಅದು ನೋಡುವಾಗ ತುಂಬ ಲಾಯಕಕ್ಕೆ ನೋಡಿಕೊಂಡಿದ್ದೆ ನಾನು. ಬೆಂಗಳೂರಲ್ಲಿ ಇಪ್ಪಾಗ ಅಕ್ಕ ಅಲ್ಲಿಗೆ ಬಂತು, ಅಕ್ಕಂಗಲ್ಲಿ ಜಾಬ್ ಆಯ್ತು. ಅಕ್ಕನೇ ಉದಿಯಪ್ಪಗ ಮಾಡೋದು, ಎರಗಿನ್ನೂ ಉದಿಯಪ್ಪಗ ಅಕ್ಕನ ನೆಂಪಕ್ಕು, ಉದಿಯಪ್ಪಗ ಶಿವಪ್ಪಗೆಲ್ಲ ಅಕ್ಕನ ನೆಂಪಕ್ಕು. ಅಕ್ಕ ತಿಂಡಿ ಮಾಡಿ ಕೊಟ್ಟರು ಹೋಗಿಕೊಂಡಿತ್ತದ, ನಾನು ಉದಿಯಪ್ಪ ಹೇಳುವಾಗ ತಿಂಡಿ ರೆಡಿ ಇರ್ತದ, ಅದೆಲ್ಲ ನೆಂಪಕ್ಕು. ತುಂಬ ಮಿಸ್ ಮಾಡಿ ಹೇಳ್ತಾನೆ ಅಕ್ಕನ. ಅದು ಎನ್ನ ಹತ್ರ ಮಾತಿಲ್ಲಿ ಹೇಳಿಕೊಂಡಿದ್ದತ್ತು. ನನಗೆ ಇನ್ನೊಬ್ರು ಅಮ್ಮ ಅಲ್ಲಿ ಸಿಕ್ಕಿದ್ದ ಹುಳಿ ಅನಿಸುತ್ತೆ ಅವ್ರ ಹತ್ರ ಮಾತಾಡುವಾಗ. ಇನ್ನು ಅಳಿಯನ ಬಗ್ಗೆ ಎರಡು ಮಾತಿಲ್ಲೇ, ತುಂಬ ಖುಷಿ ಇದ್ದು ಅಳಿಯನ ಬಗ್ಗೆ ಇವು ಹೇಳಕ್ಕಾದರೆ. ಈಗಲೇ ತುಂಬ ಆತ್ಮೀಯವಾಗಿ ಮನೆ ಮಾಣಿಯ ಹಾಗೆ ಎಂಗಳೊಟ್ಟಿಗೆ ಹೊಂದಾಣಿಕೆಯಲ್ಲಿ ಈಗಲೇ ಇದ್ದ. ಮುಂದೆಯೂ ಹಾಗೆ ಇಕ್ಕು ಹೇಳಿ ಖುಷಿ ಇತ್ತು. ಹಲೋ ಆಯ್ತಾ, ನಾವು ಮೀಟ್ ಆದ್ದು ಮಾರ್ಚ್ 23 ಫಸ್ಟಿಂಗೆ. ನೆನಪಿದ್ದ ಆತು, ಇಂದಿಂದ ನಾವು ಒಟ್ಟಿಗೆ ಇಪ್ಪದು. பெண்ணே உரசிட வேண்டும் வெளிமூடி திறக்கும் கணமே நெஞ்சோடு நின்றே நகர்ந்திட வேண்டும் நாணத்தில் மிதக்கும் மனமே நீ நாளும்
நாளும் கூடாமல் நானும் தேடாமல் நாடி வருவேனே கனவுகளில். நீ கனவும் காணாமல் நாளும் தவறாமல் ஓடி வருவேன் என் நினைவுகளில். இனி நானும் நான் இல்லை. உன்னோடு பெண்ணே உரசிட வேண்டும் விழிமூடி திறக்கும் கணமே. உரசிட வேண்டும் விழிமூடி திறக்கும் கணமே. நெஞ்சோடு நின்றே நகர்ந்திட வேண்டும் நாணத்தில் மிதக்கும் மனமே. நீ நாளும் கூடாமல் நானும் தேடாமல் நாடி வருவேனே கனவுகளில். நீ கனவும் காணாமல் நாளும் தவறாமல் ஓடி வருவேன் என் நினைவுகளில். இனி நானும் நான் இல்லை. I miss you, Akka. Happy married life, Akka and Babu.